ಅಂದರೆ ಒಂದು ಆಡುವಂಥ ಮನಸ್ಸು ಬಂತು. ಸೊ ಹಾಗೆ ನಾವು ಒಂದು ಟೀಮ್ ಮಾಡಿದೆವು. ಹೆಚ್ಚು ಏನು ಪ್ರಾಕ್ಟೀಸ್ ಇರಲಿಲ್ಲ. ಸೊ 2-3 ಪ್ರಾಕ್ಟೀಸ್ ಆಡಿದೆವು. ಆಡುವ ಎನರ್ಜಿ ಒಂದು ನೋಡಿಯೇ ಒಂದು ಖುಷಿ ಬರ್ತದೆ. ಅಂದ್ರೆ ಎಲ್ಲಾ ಏಜ್ ಗ್ರೂಪಿನವರು, ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಮುದುಕರಾಗಿರೋರು ಕೂಡ ಬರ್ತಾರೆ. ಎಕ್ಸ್ಪ್ಲೋರ್ ಮಾಡಿ ಗೊತ್ತಾಗ್ತದೆ. ಬನ್ನಿ, ನೆಕ್ಸ್ಟ್ ಇಂದ ಚಂದ ಉಂಟು. ತುಂಬ ಹಳ್ಳಿಗಳಲ್ಲಿ ಈಗ ಎಡಿಕ್ಷನ್ ಜಾಸ್ತಿ ಇದೆ. ಧೂಮಪಾನ, ಮದ್ಯಪಾನ ಅದರಲ್ಲೆಲ್ಲ, ಮತ್ತೆ ಜೂಜು ಈ ಆಟಗಳಲ್ಲೆಲ್ಲ ತುಂಬ ಲೇಸಿ ಆಗಿರ್ತದೆ. ಮ್ಯಾಚ್ ಎಲ್ಲ ವಿನ್ ಆದರೆ ನಿಮ್ಮ ಗ್ರಾಮ ಎಲ್ಲ ಕೈ ಜೋಡಿಸ್ತದೆ. ಈಗ ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು, ಇಡೀ ಗ್ರಾಮ ಪ್ರೊಸೆಷನ್ ಅಲ್ಲಿ ಬಂದ್ರು. ಯೂತ್ ಎಲ್ಲ ತುಂಬಾ ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಟ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ಹಾಯ್ ಹಲೋ, ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ವಿಡಿಯೋ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥದ್ದು ಬಂಟ್ವಾಳಕ್ಕೆ. ಈಶಾ ಫೌಂಡೇಶನ್ ಕೊಯಂಬತ್ತೂರು ಈಶಾ ಗ್ರಾಮೋತ್ಸವವನ್ನು ಮಾಡ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಇದು 4ನೇ ವರ್ಷ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಲಾಸ್ಟ್ 2 years ಬ್ಯಾಕ್ ನಾವು ರನ್ನರ್ಸ್ ವಿನ್ನರ್ಸ್ ಆಗಿದ್ದೆವು. ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ದೆವು. ಮತ್ತು ನಾವು ಇವತ್ತು ಈಶಾ ಗ್ರಾಮೋತ್ಸವಕ್ಕೆ ಬಂದಿರುವಂಥದ್ದು. ಇಲ್ಲಿ ವಾಲಿಬಾಲ್ ಆಗಿರ್ಬೋದು, ಮಹಿಳೆಯರಿಗೆ ಥ್ರೋಬಾಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥದ್ದು. ಬೇರೆ ಬೇರೆ ಊರಲ್ಲಿ, ಬೇರೆ ಬೇರೆ ಜಿಲ್ಲೆ, ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಗ್ರಾಮದ ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಬಂದು ಆಡುವಂಥದ್ದು. ಬನ್ನಿ ಇವತ್ತಿನ 2026ರ ಈಶಾ ಗ್ರಾಮೋತ್ಸವ ಹೇಗಿದೆ ಅಂತ ನೋಡುವ. ಈಶಾ ಗ್ರಾಮೋತ್ಸವ ಭಾರತದ ಕ್ರೀಡಾ ಸ್ಫೂರ್ತಿ ಪ್ರಸ್ತುತ ಪಡಿಸುವಂತಹ ರೂರಲ್ ಪ್ರೀಮಿಯರ್ ಲೀಗ್ 2026 ಭಾರತದ ಅತಿ ದೊಡ್ಡ ಕ್ರೀಡಾ ಉತ್ಸವ. ಪ್ರತಿ ವರ್ಷವೂ ಕೂಡ ನಡೆಯುವಂಥದ್ದು. ನಮ್ಮ ಹುಡುಗರು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು, ಟ್ರೈನ್ ಲೇಟ್ ಆಗಿತ್ತು. ಹಾಗಾಗಿ ನಾನು ರೀಚ್ ಆದಾಗ ಅಲ್ಲಿ ಇನಾಗ್ರೇಷನ್ ಮುಗ್ದೋಗಿ ಪಂದ್ಯಾಕೂಟವೇ ಆರಂಭವಾಗಿತ್ತು. ನಮ್ಮ ಜೊತೆಗೆ ಈಶಾ ಗ್ರಾಮೋತ್ಸವಕ್ಕೆ ಬಂದಿರುವಂಥದ್ದು ನಿತಿನ್. ಇವತ್ತು ಮುಂಜಾನೆ ಬಂದಿರುವಂಥದ್ದು. ನಾನು ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂಥದ್ದು. ಲಾಸ್ಟ್ 3 years ಇಂದನೂ ಕೂಡ ಇವರು ನಮ್ಮ ಜೊತೆಗೆ ಬರ್ತಾ ಇರುವಂಥದ್ದು. ಇವತ್ತೊಂದೆರಡು ಮಾತು, ಈಶಾ ಗ್ರಾಮೋತ್ಸವಕ್ಕೆ ಯಾಕೆ ಬಂದಿದ್ದೀರಾ ಮತ್ತು ಈ 3 ವರ್ಷದಲ್ಲಿ ಏನನ್ನ ಕಲ್ತಿದ್ದೀರಾ? ಎಸ್, ಓವರ್ ಟು ನಿತಿನ್. ಈಶಾ ಗ್ರಾಮೋತ್ಸವ ಇದು ನಂದು 4ನೇ ಸೀಸನ್ ಆಗಿರುತ್ತೆ. ಇಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಇವ್ರದ್ದು. ಮಧ್ಯಾಹ್ನ ಊಟದ ಆಗ್ಬೋದು, ಬೆಳಿಗ್ಗೆ ತಿಂಡಿ ಎಲ್ಲ. ಮತ್ತು ಇವಾಗ ನಾವೊಂದು ಟೀಮ್ ರಿಜಿಸ್ಟರ್ ಮಾಡಬೇಕಾದ್ರೆ ಅವ್ರು 4-5 ಡೇಸಿಂದ ಕಾಲ್ ಮಾಡ್ತಾನೆ ಇರ್ತಾರೆ, ನಿಮ್ಮ ಟೀಮ್ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ನಮ್ಮ ಬಂದಾರ ಗ್ರಾಮ ಅಂದರೆ ಅವರು ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಲಾಸ್ಟ್ ಟೈಮ್ ಕೂಡ ನಮಗಿನ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ರು. ಅದೇ ಖುಷಿ ಆಗುತ್ತೆ. ಒಳ್ಳೆ ಆರ್ಗನೈಸ್ ಎಲ್ಲ ಒಳ್ಳೆ ಮಾಡ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಹಾಗೆ ಇನ್ನೊಬ್ಬರು ವ್ಯಾಲೆಂಟಿಯರ್ ಸಿಗಿರುವಂಥದ್ದು. ಅವ್ರ ಹೆಸರು, ಅವರ ಊರು, ಮತ್ತೆ ಎಷ್ಟು ವರ್ಷದಿಂದ ಇದರಲ್ಲಿ ವ್ಯಾಲೆಂಟಿಯರ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ನಿಮ್ಮ ಹೆಸರು? ಪ್ರಾರ್ಥನಾ. ಯುವರ್ ಫ್ರಮ್? ಮ್ಯಾಂಗ್ಳೂರ್. ಎಸ್, ಮ್ಯಾಂಗ್ಳೂರಿಂದ ಬಂದಿರುವಂಥದ್ದು. ಯಾಕೆ ಈಶಾ ಗ್ರಾಮೋತ್ಸವಕ್ಕೆ ವ್ಯಾಲೆಂಟಿಯರ್ ಆಗಿ ಬರಬೇಕು ಅಥವಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ಈ ಹಳ್ಳಿಯ ಜನರನ್ನು ನೋಡಿ, ಅವರ ಎನರ್ಜಿ, ಆಡುವ ಎನರ್ಜಿ ಒಂದು ನೋಡಿಯೇ ಒಂದು ಖುಷಿ ಬರ್ತದೆ. ಅಂದ್ರೆ ಎಲ್ಲಾ ಏಜ್ ಗ್ರೂಪಿನವರು, ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಮುದುಕರಾಗಿರೋರು ಕೂಡ ಬರ್ತಾರೆ. ಅವರ ಎನರ್ಜಿ ಒಂದೇ ಲೆವೆಲ್ ಅಲ್ಲಿ ಇರ್ತದೆ. ಅದನ್ನು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಸೊ ಪ್ರತಿ ವರ್ಷ ಅದನ್ನು ನೋಡ್ಲಿಕ್ಕೆ ಮಾತ್ರ ನಾನು ಬರ್ತೇನೆ ಇಲ್ಲಿಗೆ. ನೀವು ಎಷ್ಟು ವರ್ಷದಿಂದ ವ್ಯಾಲೆಂಟಿಯರ್ ಆಗಿ? ಸಾಧಾರಣ ಒಂದು 5 ವರ್ಷದಿಂದ ಇಲ್ಲಿ ಇದ್ದೇನೆ. ಬಟ್ ಈ ಗ್ರಾಮೋತ್ಸವ ಇದು 3ನೇ ಸತಿ ನಾನು ಬರುದು. ಓಕೆ, ನೈಸ್. 5 ವರ್ಷದಿಂದ ವ್ಯಾಲೆಂಟಿಯರ್ಸ್ ಆಗಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಂದೆ ಕೂಡ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾವು ಈಶಾ ಗ್ರಾಮೋತ್ಸವಕ್ಕೆ ತುಂಬಾ ಜನ ವ್ಯಾಲೆಂಟಿಯರ್ಸ್ ಎವ್ರಿ ಇಯರ್ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ವ್ಯಾಲೆಂಟಿಯರ್ಸ್. ಸೊ ನಮ್ಮ ಜೊತೆಗೆ ಒಬ್ಬರು ವ್ಯಾಲೆಂಟಿಯರ್ ಇದ್ದಾರೆ. ಯುವರ್ ನೇಮ್? ಸುಮಿತ್. ಫ್ರಮ್ ಬಿಹಾರ್. ಓಕೆ, ಇವರ ಹೆಸರು ಸೋಮೇತ್ ಅಂತ. ಇವ್ರು ಬಂದಿರುವಂಥದ್ದು ಬಿಹಾರಿಂದ ಇಲ್ಲಿಗೆ ಬಂದಿರುವಂಥದ್ದು ಈಶಾ ವ್ಯಾಲೆಂಟಿಯರ್ಸ್ ಇಂದ. Volunteer, so whatever programs is happening, I'll support it to happen. I've been participating since 3 years now. Okay, 3 years. Yes. Okay, every year you all participated? Not only in Gramotsavam, but there are other programs also, like inner engineering or other programs in the ashram wherein we go to support. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೂ ಕೂಡ ಆಟೋಟ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಡ್ರಾಯಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಬೇರೆ ಬೇರೆ White Navy is
ಅದರ ಜೊತೆಗೆ ಬಂದಿರುವಂತಹ ಎಲ್ಲ ಪ್ಲೇಯರ್ಸಿಗೆ ಆಗಿರ್ಬೋದು, ಅವರ ತಂದೆ ತಾಯಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಪ್ರತಿ ವರ್ಷವೂ ಕೂಡ ತುಂಬ ರುಚಿಯಾಗಿರುವಂತಹ ಊಟದ ವ್ಯವಸ್ಥೆಯನ್ನು ಕೊಡುವಂಥದ್ದು. ಊಟ ಮಾತ್ರ ಅಲ್ಲ, ಬೆಳಗಿನ ತಿಂಡಿ ಫಲಹಾರ ಕೂಡ ಕೊಡುವಂಥದ್ದು. ಈ ಸಲ ನಾವು ಹೋದಾಗ ಅದು ಫಿನಿಶ್ ಆಗಿತ್ತು. ಬೇಕು ಅಂದರೆ ಲಾಸ್ಟ್ ವರ್ಷದ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ, ಅದರಲ್ಲಿ ಚೆನ್ನಾಗಿ. ನಮ್ಮ ಜೊತೆಗೆ ಬಂದಿರುವಂಥದ್ದು ಈಶಾ ಗ್ರಾಮೋತ್ಸವಕ್ಕೆ ನಿಮ್ಮ ಹೆಸರು? ಡೆನಿಯಲ್. ನಿಮ್ಮ ಹೆಸರು ಊರು? ಇದೆ ಬೀಚ್ ರೋಡಲ್ಲಿ. ಓಕೆ, ನಿಮ್ಗೆ ಯಾಕೆ ಈಶಾ ಗ್ರಾಮೋತ್ಸವಕ್ಕೆ ಬರಬೇಕು ಅಂತ ಅನಿಸಿತು? ಅಥವಾ ನಮ್ದು ಯೂತ್ ಎಲ್ಲ ತುಂಬಾ ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಟ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಒಂದೊಂದು ಟೀಮಿಗೆ ಸ್ವಲ್ಪ ನಾವು ಹೌದು ಕೊಡಬೇಕು, ತುಂಬಾ ಸಪೋರ್ಟ್ ಮಾಡ್ತಿದ್ವಿ. ಯಾರು ಬರಲಿ ನಮಗೆ ಅದಿಲ್ಲ, ಒಂದು ಸ್ವಲ್ಪ ಕೊಡಬೇಕು, ನಮ್ಗೆ ಸಪೋರ್ಟ್ ಕೊಡಬೇಕು. ನಾವು ಈಗಲೂ ಕೊಡ್ತಿದ್ದೀವಿ ಸಪೋರ್ಟ್. ಇವ್ರು ಹೇಳುವಂಥದ್ದು ಗೆಲುವು ಯಾರಿಗೂ ಬೇಕಾದ್ರೂ ಹೋಗ್ಬೋದು, ಆದ್ರೆ ನಾವು ಸಪೋರ್ಟ್ ಕೊಡಬೇಕು, ಎಂಕರೇಜ್ಮೆಂಟ್ ಮಾಡಬೇಕು ಅಂತ. ಸೊ ನಿಮ್ಮ ಎಂಕರೇಜ್ಮೆಂಟ್ ಸಪೋರ್ಟ್ ಹಿಂಗೆ ಸದಾ ಇರಲಿ. ನನ್ನ ಹೆಸರು ಫ್ಲಾವಿಯಾ ಪಿಂಟ ಅಂತ. ನಾನು ಕೊಡ್ಡೆಡ್ಕದಿಂದ ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನನ್ನ ಟೀಮ್ ಹೆಸರು ಕೊಡ್ಡೆಡ್ಕ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದದ್ದು ಇದೇ ಊರಲ್ಲಿ. ಹಾಗೆ ನನಗೆ ದೂರದಿಂದ ಕೇಳಿಕೆ ಬಂತು ಹೀಗೆ ಮೊಡಂಕಾಪಿನಲ್ಲಿ ಆಗ್ತದೆ ಅಂತ. ಸೊ ನನಗೊಂದು ಆಸೆ ಆಯಿತು ನನ್ನ ಊರಿಗೆ ಬರಬೇಕಂತ. ಮತ್ತು ನಾನು ಆ ವಿಷಯವನ್ನು ನನ್ನ ಊರಿನವರಿಗೆ ಹೇಳಿದೆ. ಸೊ ಅವರಿಗೂ ಕೂಡ ಒಂದು ಆಡುವಂಥ ಮನಸ್ಸು ಬಂತು. ಸೊ ಹಾಗೆ ನಾವು ಒಂದು ಟೀಮ್ ಮಾಡಿದೆವು. ಹೆಚ್ಚೇನು ಪ್ರಾಕ್ಟೀಸ್ ಇರಲಿಲ್ಲ. ಸೊ 2-3 ಪ್ರಾಕ್ಟೀಸ್ ಆಡಿದೆವು, ಬಂದೆವು. ಸೋಲಿಕ್ಕೆ ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ, ಒಂದು ಪಾರ್ಟಿಸಿಪೇಷನ್ ಅಂತ. ಗೇಮ್ ಅಂದರೆ ಆ್ಯಕ್ಚುಲಿ ನಾವು ಅಂದರೆ ತುಂಬ ಒಳ್ಳೆಯ ಆಟ ಅಂದಾಗಿ ಬಂದವರಲ್ಲ. ಸೊ ನಾವು ಹಳ್ಳಿಯವರು, ಹಳ್ಳಿ ಆಟದಂದರೆ ನಮ್ಮದೊಂದು ಅಷ್ಟು ದೊಡ್ಡ ಗೇಮ್ ಅಲ್ಲ. ಸೊ ನಮಗೆ ಒಂದು ಒಳ್ಳೆ ಆಟಗಾರ ಸಿಗುವಾಗ ಎದುರು ಟೀಮು ನಮ್ಮ ಕೈಕಾಲಿಲ್ಲ. ಸೊ ಪರವಾಗಿಲ್ಲ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ನಮಗೆ ಒಂದು ಉತ್ತೇಜನ ನೀಡ್ತದೆ. ಇನ್ನು ಮುಂದೆ ನಮಗೆ ಅಂದರೆ ಹೇಗೆ ಅವರನ್ನು ಒಂದು ಸೋಲಿಸ್ಬೋದಂತ ಒಂದು ನಮಗೊಂದು ಪ್ಲಾನಿಂಗ್ ಫ್ಲಾಟಿಂಗ್ ಎಲ್ಲ ಮಾಡಿ ಬರ್ಬೋದು ನೆಕ್ಸ್ಟ್ ಟೈಮ್ ಬರುವಾಗ. ಒಂದು ಖಂಡಿತವಾಗಿ. ಹಾಗೆ ಮತ್ತೊಬ್ರು ವ್ಯಾಲೆಂಟಿಯರ್ ಇರುವಂತದ್ದು. ಪ್ರತಿ ಸಾರಿ ಕೂಡ ನಾವು ಇವರನ್ನ ಕೂಡ ಗಮನಿಸಿರುವಂತದ್ದು. ಅವರು ನಮ್ಮನ್ನ ಗಮನಿಸ್ತಾರೆ ಅಂತ ಗೊತ್ತಿಲ್ಲ. ನಿಮ್ಮ ಹೆಸರು? ದೀಪಕ್ ಅಂತ. ಊರು? ಮಂಗಳೂರು. ಏನ್ ಮಾಡ್ತಿದ್ದೀರಿ? ನಾನು ನಮ್ಮ ಬಿಸ್ನೆಸ್ ಇದೆ, ಡ್ರೈ ಫ್ರೂಟ್ ಬಿಸ್ನೆಸ್ ಇದೆ. ಬಿಸ್ನೆಸ್ ಮಾಡ್ತಾ ವ್ಯಾಲೆಂಟಿಯರ್ ಆಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿಸುವ, ಇಷ್ಟು ವರ್ಷದಿಂದ ವ್ಯಾಲೆಂಟಿಯರ್ ಆಗಿ ಭಾಗವಹಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಯಾಕೆ ಮಾಡಬೇಕು, ಏನನ್ನ ಕಲಿಬಹುದು? 2021ರಿಂದ ವಾಲಂಟಿಯರಿಂಗ್ ಮಾಡ್ತಾ ಇದ್ದೀನಿ ನಾನು. ವಾಲಂಟಿಯರಿಂಗ್ ಮೂಲಕ ಏನಂತ ಹೇಳಿದರೆ ಗಳಿಸೋದೇನಿಲ್ಲ, ಎಲ್ಲ ಕಳ್ಕೊಳ್ಳೋದು. ಅಂದರೆ ನಾವು ಈ ಭೂಮಿಯಲ್ಲಿ ಎಲ್ಲ ಕಳ್ಕೊಂಡೇ ಹೋಗಬೇಕು. ಸೊ ಆದಷ್ಟು ಡಿಸಾಲ್ವ್ ಆಗೋದು ಅಂತೇಳಿ ನಾವು. ಸೊ ಎವ್ರಿಥಿಂಗ್ ದಟ್ ವಿ ವಾಂಟ್ ಟು ಡಿಸಾಲ್ವ್, ವಿ ಹ್ಯಾವ್ ಟು ಡೂ ಇಟ್ ಹಿಯರ್. ದಟ್ ಈಸ್ ವೈ ವಿ ವಾಲಂಟಿಯರ್. ಎಸ್, ನೈಸ್. ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು. ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಂದಿರುವಂತದ್ದು ಥ್ರೋಬಾಲ್. ನಿಮ್ಮ ಹೆಸರು, ನಿಮ್ಮ ಊರು? ಸಾಕ್ಷಿ ಶೆಟ್ಟಿ, ಸಿದ್ದಗಟ್ಟೆ. ಏನ್ ಮಾಡ್ತಾ ಇರೋದು ಕರಣ್? ಐ ಆಮ್ ಸ್ಟಡಿಂಗ್ ನ್ಯಾಚುರೋಪತಿ ಡಾಕ್ಟರ್, ಫಸ್ಟ್ ಇಯರ್. ತುಂಬಾ ಚೆನ್ನಾಗಿದೆ, ಕಲಿತಾ ಇದ್ದಾರೆ. ನಿಮಗೆ ಈಶಾ ಗ್ರಾಮೋತ್ಸವಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು? ಅಥವಾ ನನಗೆ ಎಲ್ಲ ಹೇಳ್ತಿದ್ರು ಈ ತರ ಒಂದು ಪ್ರೋಗ್ರಾಮ್ ನಡೀತದೆ, ಪಾರ್ಟಿಸಿಪೇಟ್ ಮಾಡಿ ಲೈಕ್ ಐ ಆಮ್ ನಾಟ್ ಸ್ಟಡೀಸಿಗೆ ಇನ್ವಾಲ್ವ್ ಆಗಿ ಇದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಒಂದ್ಸಲ ಟ್ರೈ ಮಾಡು ಅಂತ ನಮ್ಮ ಟೀಮ್ ಅವರನ್ನೆಲ್ಲ ಕರ್ಕೊಂಡು ಬಂದ್ವಿ, ಪಾರ್ಟಿಸಿಪೇಟ್ ಮಾಡಿದ್ವಿ. ವಿನ್ ಆಗಲಿಲ್ಲ, ಬಟ್ ವಿ ಪಾರ್ಟಿಸಿಪೇಟೆಡ್. ನೀವು ಇಲ್ಲಿವರೆಗೆ ಯಾರೆಲ್ಲ ಬರದಿರುವಂತಹ ಅದೆಷ್ಟೋ ಪ್ಲೇಯರ್ಸ್, ಅವ್ರಿಗೆ ಗೊತ್ತಿರುತ್ತೆ ಈ ವಿಷಯ, ಇಲ್ಲಿ ಮ್ಯಾಚ್ ಆಗ್ತಿದೆ ಅಂತ, ಬಟ್ ಬಂದಿಲ್ಲ, ಅವ್ರಿಗೆ ಏನನ್ನ ಹೇಳ್ತೀರಾ? ಎಕ್ಸ್ಪ್ಲೋರ್ ಮಾಡಿ, ಗೊತ್ತಾಗ್ತದೆ. ಬನ್ನಿ, ನೆಕ್ಸ್ಟ್ ಇಂದ ಚಂದ ಉಂಟು. ಅರೇಂಜ್ಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗುಂಟು. ದಿಸ್ ಇಸ್ ಗುಡ್. ಮುಂಜಾನೆ ಬ್ರೇಕ್ಫಾಸ್ಟ್ ಎಲ್ಲ ಐ ಥಿಂಕ್ ಇತ್ತು ಅನ್ಕೊಳ್ತೀನಿ. ಬ್ರೇಕ್ಫಾಸ್ಟ್ ಇತ್ತು, ಪಲಾವ್ ಇತ್ತು. ಊಟ ಎಲ್ಲ ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಗೆ 4 ವರ್ಷದಿಂದಲೂ ಕೂಡ ಪರಿಚಯ ಇರುವಂತದ್ದು. ಎವ್ರಿ ಮೂಮೆಂಟ್ ಅಲ್ಲಿ ನಮ್ಮನ್ನ ಮ್ಯಾಚ್ ಆಗುವಂತ ಟೈಮಲ್ಲಿ ಫಾಲೋ ಅಪ್ ಮಾಡುವಂತದ್ದು. ಇವರ ಹೆಸರು, ಇವರ ಊರು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ವ್ಯಾಲೆಂಟಿಯರ್ ಆಗಿ, ಮತ್ತೆ ಏನನ್ನ ಕಲಿಬಹುದು ಅಂತ ಇವ್ರ ಹತ್ರ ಕೇಳುವ. ನಮಸ್ಕಾರ. ಅದೇ ನಾನು ಲಾಸ್ಟ್ 2017 ಈಶಾ ಫೌಂಡೇಶನ್ ಒಟ್ಟಿಗೆ ವಾಲಂಟಿಯರಿಂಗ್ ಮಾಡ್ತಿದ್ದೇನೆ. ಮತ್ತು ಗ್ರಾಮೋತ್ಸವ ಇದು 4ನೇ ವರ್ಷ. ಸೊ ಇದೊಂದು ನಾವು ಯಾಕೆ ಮಾಡೋದಂದರೆ ಗ್ರಾಮದ ಜನತೆ ಎಲ್ಲ ಬಂದು ಒಂದು ಒಟ್ಟು ಕೂಡಿ ಒಂದು ಇವೆಂಟಿಗೆ ಬರಬೇಕೆಲ್ಲರಂತ ಮಾಡೋದು, ಅದೇ ಉದ್ದೇಶ ನಮ್ಮದು. ಸರ್, ಇದರಿಂದ ನಾವು ಏನನ್ನ ಕಲಿಬಹುದು? ಇಲ್ಲಿ ಈಗ ತುಂಬಾ ಜನ ಬರದೇ ಇರುವಂತಹ ಆಟಗಾರರು ಎಷ್ಟೋ ಇದ್ದಾರೆ, ಅವರೆಲ್ಲ ಇವಾಗ ಏನನ್ನ ಮಿಸ್ ಮಾಡ್ಕೊಂಡಿರ್ಬೋದು? ಅದೇ ಇದೊಂದು ಪ್ಲಾಟ್ಫಾರ್ಮ್, ಒಂದು ಗ್ರಾಮ ಒಟ್ಟು ಕೂಡಿ ಆಡ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್. ಇಲ್ಲದ್ರೆ ಹೇಗೆ ಮ್ಯಾಚ್ ನಡೀತದೆ, ಒಂದು ಸ್ಕೂಲಿಂದ ನಡಿಬೋದು, ಒಂದು
ಒಂದು ನಿಮ್ಮದೇ ಒಂದು ಗ್ರೂಪಲ್ಲಿ ಮಾಡ್ಬೋದು. ಆದರೆ ಇದೊಂದು ಗ್ರಾಮ ಒಟ್ಟು ಸೇರಿ, ಹಾಗಾಗಿ ನಿಮ್ಮ ಗ್ರಾಮದವರೆಲ್ಲ ಒಟ್ಟು ಸೇರಿ ಬರ್ಬೋದಂತ. ಮತ್ತು ಇನ್ನೊಂದು ಏನಾಗ್ತದೆ ಇದರಲ್ಲಿ ಅಂದರೆ, ಎಸ್ಪೆಷಲಿ ಮ್ಯಾಚ್ ಎಲ್ಲ ವಿನ್ ಆದರೆ ನಿಮ್ಮ ಗ್ರಾಮ ಎಲ್ಲ ಕೈ ಜೋಡಿಸ್ತದೆ. ಈಗ ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು, ಇಡೀ ಗ್ರಾಮ ಪ್ರೊಸೆಷನಲ್ಲಿ ಬಂದರು, ಬಡಗನೂರಲ್ಲಿ ಸಹ ಬಂದರು. ಆ ರೀತಿ ಇದೊಂದು ಫುಲ್ ಗ್ರಾಮ ಒಂದು ಒಟ್ಟು ಸೇರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಹಾಗಾಗಿ ನೀವು ಎಲ್ಲೇ ಇದ್ದರೂ ಇದೊಂದು ಈ ಒಂದು ಇವೆಂಟ್ಗೆ ಬರಬೇಕಂತ ನಾವು ಕೇಳ್ಕೊಳ್ತೇವೆ. ಎಸ್, ಪ್ರತಿ ವರ್ಷವೂ ಕೂಡ ನಮ್ಮನ್ನ ಇವರು ಏನು ಇಂಟರ್ವ್ಯೂ ತಗೋತಾ ಇದ್ರು, ಈ ಸಲ ನಾವು ತಗೊಂಡಿದ್ದೇವೆ. ಎಸ್, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಜೊತೆಗೆ ಮತ್ತೊಬ್ಬರು ವ್ಯಾಲೆಂಟಿಯರ್ ಇರುವಂಥದ್ದು. ಅವಾಗ ಹೇಳಿದಾಗೆ ನಾನು ಪ್ರತಿ ವರ್ಷ ಕೂಡ ಇವರನ್ನು ಕೂಡ ನೋಡ್ತಿರುವಂಥದ್ದು. ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಆಧಾರ್ ವೆರಿಫಿಕೇಷನ್ ನಮಗೆ ಇಲ್ಲಿ ಎವ್ರಿ ಇಯರ್ ನಮಗೆ 1 ಮಂತ್ ಮುಂಚೆನೇ ಕಾಲ್ ಮಾಡುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಮಸ್ತೆ. ನಿಮ್ಮ ಹೆಸರು? ನವ್ಯ. ಊರು? ನಾನು ಮಂಗಳೂರು. ಮಂಗಳೂರು. ವರ್ಕ್ ಮಾಡೋದು? ಇಲ್ಲ, ನಾನಿದು ಮನೆಯಲ್ಲಿ. ಮೇಡಮ್, ಈ ಈಶಾ ಗ್ರಾಮೋತ್ಸವ ಆಗಿರ್ಬೋದು ಅಥವಾ ಈ ಮ್ಯಾಚ್ ಆಗಿರ್ಬೋದು, ಇದ್ರೆ ನಾವು ಏನು ಕಲಿಬೋದು, ಏನನ್ನ ಪಡಿಬೋದು? ಇದು ಮೇಯ್ನ್ ಏನಂದರೆ ರೂರಲ್ ಪಾಪ್ಯುಲೇಷನ್ಗಿಂತ ಮಾಡಿರೋದು. ಯಾರು ನಾನ್ ಪ್ಲೇಯರ್ಸ್ ಇದ್ದಾರೆ ಅವರು ಕೂಡ ಬಂದು ಆಡಬೇಕು ಅಂತ ಆ ಥರ ಮಾಡಿರೋದು. ಯಾಕಂದರೆ ತುಂಬ ಹಳ್ಳಿಗಳಲ್ಲಿ ಈಗ ಎಡಿಕ್ಷನ್ ಜಾಸ್ತಿ ಇದೆ. ಧೂಮಪಾನ, ಮದ್ಯಪಾನ ಅದರಲ್ಲೆಲ್ಲ, ಮತ್ತು ಜೂಜು ಈ ಆಟಗಳಲ್ಲೆಲ್ಲ ಇರ್ತಾರೆ. ತುಂಬ ಲೇಸಿ ಆಗಿರ್ತಾರೆ. ಸೊ ಅಂಥವರು ಕೂಡ ಏನಂದರೆ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆದಾಗ ನಮ್ಮದು ಮನಸ್ಸು ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಒಂದು ಉತ್ತಮ ಆಗ್ತದೆ. ಅದಕ್ಕೋಸ್ಕರ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋದು. ಸೊ ಎಲ್ಲ ಹಳ್ಳಿಯಿಂದ, ಒಂದು ಗ್ರಾಮ ಪಂಚಾಯತಿಯಿಂದ ಜನಗಳು ಒಂದು ಆಡಲಿ, ಈ ಮ್ಯಾಚ್ ಮುಗಿದ ಮೇಲೇನೂ ಆಡಲಿ ಅಂತ ಒಂದು ಉದ್ದೇಶದಿಂದ ಇದೆಲ್ಲ ಸ್ಟಾರ್ಟ್ ಮಾಡಿರೋದು. ಓಕೆ, ಈ 4 ವರ್ಷದಿಂದ ತುಂಬ ಜನ ಇದನ್ನು ಮಿಸ್ ಮಾಡ್ಕೊಂಡಿರ್ಬೋದು. ಅಂದರೆ ಅವ್ರಿಗೆ ಗೊತ್ತು ಈಗ ಮ್ಯಾಚ್ ಆಗ್ತಿದೆ ಅಂತ, ಬಟ್ ಅವ್ರು ಬರಲಿಲ್ಲ, ಬೇರೆ ಬೇರೆ ಕಾರಣ ಆಗಿರ್ಬೋದು. ಅಥವಾ ಈಗ ಏನು ಹೇಳ್ತೀವಿ ಮಿಸ್ ಮಾಡ್ಕೊಂಡು? ಹೌದು, ಇದು ಮೇನ್ ಉದ್ದೇಶ ಏನು, ಇನ್ನಾಗಬೇಕು ಅಂತ ಉದ್ದೇಶದಿಂದ ಬರಬೇಡಿ ನಾನು ಹೇಳ್ಬೋದು. ಎಸ್ಪೆಷಲಿ ಮಹಿಳೆಯರಿಗೆ ಬಂದು ಆಡಿ, ಒಂದು ನಿಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಟೀಮ್ ಮಾಡಿ ಆಡಿ. ಈ ಥರ ಒಂದು ಅಪರ್ಚುನಿಟಿ ಯಾರಿಗೂ ಸಿಗೋದಿಲ್ಲ. ಈ ಥರ ಫ್ರೀಯಾಗಿ ಎಲ್ಲ ಪ್ರೊವೈಡ್ ಮಾಡಿ, ನಾವೇ ನಿಮಗೆ ಕಾಲ್ ಮಾಡ್ತೀವಿ, ಬನ್ನಿ ಒಂದು ಟೀಮ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಪ್ರೋತ್ಸಾಹಿಸಿ ಒಂದು ಮಾಡ್ತೀವಿ. ನೀವು ಬಂದರೆ ಆಡಿ, ಒಂದು ಟೀಮ್ ಮಾಡಿ ಬಂದರೆ ನಮಗೆ ಖುಷಿ, ನಮಗೆ ಅಷ್ಟೇ, ಅದೇ ಖುಷಿ. ಒಂದು ಬಂದರೆ ಒಂದು ಎಲ್ಲ ಟೀಮ್ ಒಂದು ಆಡಿ, ಒಂದು ಚೆಂದ ಮಾಡಿ ಖುಷಿಯಿಂದ ಹೋದರೆ ನಮಗೆ ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಖಂಡಿತ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಮ್ಮ ಸಪೋರ್ಟ್ ನಿಮ್ಮ ಮೇಲೆ. ಹೌದು, ಪ್ರತಿ ವರ್ಷ ನೀವು ಬನ್ನಿ, ನಿಮ್ಮ ಊರಿಂದ ಬೇರೆಯವರಿಗೆಲ್ಲ ಸ್ಪ್ರೆಡ್ ಮಾಡಿ, ಇನ್ನೂ ಜಾಸ್ತಿ ಬರೋ ಹಾಗೆ ನೀವು ಮಾಡಬೇಕು. ಖಂಡಿತ. ಥ್ಯಾಂಕ್ ಯು.